ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕನ್ನಡ ಹಾಗೂ ತೆಲುಗು ಕಿರುತೆರೆಗಳಲ್ಲಿ ಹಲವಾರು ಧಾರಾವಾಹಿಗಳ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಗೆದ್ದಿದ್ದಂತಹ ನಟ ದಿಲೀಪ್ ಶೆಟ್ಟಿ ಅವರು ಈಗ ಸ್ಯಾಂಡಲ್ವುಡ್ನಲ್ಲಿ ಒಂದು ಅದ್ಭುತವಾದಂತಹ ಹಿರಣ್ಯ ಸಿನಿಮಾದ ಮೂಲಕ ಪೊಲೀಸ್ ಅಧಿಕಾರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಟ ದಿಲೀಪ್ ಶೆಟ್ಟಿ ಅವರು. ಹಿರಣ್ಯ ಒಂದು ಸಿನಿಮಾದಲ್ಲಿ ಅವರ ಖಡಕ್ ಪಾತ್ರದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ದಿಲೀಪ್ ಅವರು, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಕಿರುತೆರೆಯಿಂದ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಹೇಗೆ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಮೊದಲನೇದಾಗಿ ಇದು ನನ್ನ ಎರಡನೇ ಮೂವಿ. ಮೊದಲನೇದಾಗಿ ರಾಬರ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಚೆರ್ರಿ ಅಂತ ಒಂದು ಕ್ಯಾರೆಕ್ಟರ್ ಫೇಮಸ್ ಆಗಿತ್ತು. ಇವಾಗ ಎಲ್ಲದಕ್ಕಿಂತ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಸ್ಪೆಷಲಾಗಿ ಪೊಲೀಸ್. ಯಾಕಂದರೆ ಇಷ್ಟು ವರ್ಷ ಕ್ಯಾರಿಯರಲ್ಲಿ ನಾನು ಯಾವತ್ತೂ ಪೊಲೀಸ್ ಅಂದರೆ ಟಚ್ಚು ಮಾಡಿರಲಿಲ್ಲ. ಯಾಕಂದರೆ ಇಟ್ ಈಸ್ ವೆರಿ ಅಂದರೆ ತುಂಬ ಡಿಸರ್ವಿಂಗ್ ಆ್ಯಂಡ್ ಫುಲ್ ರೆಸ್ಪೆಕ್ಟೆಡ್ ಕ್ಯಾರೆಕ್ಟರ್. ಸೊ ಅದನ್ನು ಮಾಡಬೇಕಾದ್ರೆ ಅಷ್ಟು ತಯಾರಿ ಮಾಡಲೇಬೇಕು. ಸೊ ಆ ಥರ ಒಂದು ಪಾತ್ರ ಸಿಕ್ಕಿದೆ. ಸ್ಪೆಷಲಿ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ ಆ್ಯಂಡ್ ಅವರ್ ಡೈರೆಕ್ಟರ್ ಇಂಥ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ಡೆಫಿನೆಟಾಗಿ ಹೇಳಬೇಕು ಅಂದರೆ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದ್ದೆ. ಯಾಕಂದರೆ ಪೊಲೀಸ್ ಕ್ಯಾರೆಕ್ಟರ್ ಕೊಡಬೇಕು ಅಂದರೆ ಅಷ್ಟೇ ಒಂದು ಜಸ್ಟಿಫಿಕೇಷನ್ ಕೊಡಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಸೊ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ, ಯಾಕಂದರೆ ಸ್ಕಿನ್ನಲ್ಲಿ ಆಲ್ರೆಡಿ ನೋಡಿದ್ದೀರಾ. ಸೊ ಡೆಫಿನೆಟಾಗಿ ಲೈಕ್ ಆಗುತ್ತೆ ಅಂತ ಅನ್ಸ್ಕೋತೀನಿ. ನೀವು ಹೇಳ್ತಾ ಇದ್ರಿ ಗ್ರೌಂಡ್ ವರ್ಕ್ ಎಲ್ಲ ಮಾಡಿದ್ದೆ ಅಂತ ಹೇಳ್ಬೋದು. ಯಾವ್ಯಾವ ರೀತಿಯಂಥ ಕಸರತ್ತನ್ನು ಮಾಡಿದ್ರಿ ಅಂತ? ಕಸರತ್ತು ಅನ್ನೋದಕ್ಕಿಂತ ಇವಾಗ ನಮ್ಮ ಅಣ್ಣ ಏನಿದ್ದಾರೆ, ಅವ್ರ ಫ್ರೆಂಡ್ ಒಬ್ಬರು ಪೊಲೀಸ್ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಯಾವ ರೀತಿ ಒಬ್ಬ ಪೊಲೀಸ್ ಮಾತಾಡ್ತಾರೆ, ಅವರ ಬಿಹೇವಿಯರ್ ಹೇಗಿರುತ್ತೆ. ಇವಾಗ ನಾರ್ಮಲಿ ಅಂದರೆ ಮನೇಲಿದ್ದಾಗ ಅವ್ರ ಬಿಹೇವಿಯರ್ ಬೇರೆ ಥರ ಇರುತ್ತೆ, ಆಫೀಸಲ್ಲಿದ್ದಾಗ ಅವ್ರ ಬಿಹೇವಿಯರ್ ಬೇರೆ ಥರ ಇರುತ್ತೆ. ಸೊ ಆ ಒಂದೇ ಪಾತ್ರ ಎರಡು ಕಡೆ ಬೇರೆ ಬೇರೆ ಅಭಿನಯ ಮಾಡ್ತಾ ಇದೆ. ಸೊ ಅದನ್ನು ನಾನು ಅವ್ರ ಹತ್ರ ತಿಳ್ಕೊಂಡೆ. ಅಂದರೆ ಅವ್ರ ಜೊತೆ ಒಂದು ಕೇಸ್ ಇದ್ದಾಗ ಸುಮ್ಮನೆ ಗ್ರೌಂಡಲ್ಲಿದ್ದಾಗ ಯಾವ ಥರ ಇರ್ತಾರೆ. ಸೊ ಅಬ್ಸರ್ವೇಷನ್, ಸಮ್ಟೈಮ್ ನಿಮಗೆ ಅಬ್ಸರ್ವೇಷನ್ ಮೋರ್ ಇಂಪಾರ್ಟೆಂಟ್ ಅನಿಸುತ್ತೆ. ನಮ್ಮ ಇವಾಗ ಇಲ್ಲೇ ನೋಡಿದ್ರೆ ಒಂದು 10-15 ಜನ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಗುತ್ತೆ. ಸೊ ನಮಗೆ ಯಾವ ಕ್ಯಾರೆಕ್ಟರ್ ಬೇಕೋ ಅದನ್ನು ಪಿಕ್ ಮಾಡೋದು ನಮ್ಮ ಕೈಯಲ್ಲಿದೆ. ಸೊ ಅದನ್ನು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದ್ರೆ ಎಲ್ಲ ಕೆಲಸ ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕಿರುತೆರೆಗೂ ಮತ್ತು ಹಿರಿತೆರೆಗೂ ಇರುವಂಥ ಚಾಲೆಂಜಸ್ ಏನು? ಯಾಕಂದರೆ ನೀವು ಎರಡೂ ತೆರೆಗಳನ್ನು ನೋಡಿದ್ದೀರಾ, ಸೊ ನೀವೇ ಹೇಳಬೇಕು. ಇವಾಗ ಕಿರುತೆರೆ ಅಂದರೆ ನಮಗೆ ಒಂದಿನ 13 ಸೀನ್ ಮಾಡಬೇಕಿರುತ್ತೆ. ಸೊ ಅದರಲ್ಲಿ ಏನು ಅಂದರೆ ಇವತ್ತು ಚೆನ್ನಾಗಾಗಿಲ್ಲ ಅಂದರೆ ನಾಳೆ ಚೆನ್ನಾಗಾಗುತ್ತೆ ಒಂದು ಭರವಸೆ ಇರುತ್ತೆ. ಸೊ ಇಟ್ ಈಸ್ ನಾಟ್ ಅಂದರೆ ಇವತ್ತೇ ಚೆನ್ನಾಗಾಗಬೇಕು ಅಂತಿಲ್ಲ, 2 ದಿನ ನಂತರ ಆದರೂ ಸ್ಟೋರಿ ಚೆನ್ನಾಗಿ ಹೋಗ್ಬೋದು. ಸೊ ಡೈಲಿ ಸೋಪ್ ಅನ್ನೋ ಥರ. ಮೂವಿ ಏನು ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್, ನೀವೇನು ಕೊಡ್ತಿರೋ ಅದೇ ನಿಮ್ಮ ರಿಸಲ್ಟು, ಅದೇ ಎಲ್ಲ. ಸೊ ಪ್ರತಿಯೊಂದು ಶಾರ್ಟು ನೀವು 100% ಕೊಡಬೇಕಾಗುತ್ತೆ. ನೀವು ದಿನಕ್ಕೆ ಒಂದು ಸೀನ್ ಮಾಡಿದ್ರೂ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಅಟ್ ದ ಎಂಡ್ ನೀವು ಯಾವ ರೀತಿ ಮಾಡ್ತಿದ್ದೀರಾ ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿದೆ, ಅದಕ್ಕೋಸ್ಕರ ನಾವು ತುಂಬಾ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಒಂದು ಸರಿ ಆ ಶಾರ್ಟ್ ಕೊಟ್ಟರೆ ಅಂದರೆ ಇನ್ನೊಂದು ಸರಿ ಆಪ್ಷನ್ ಸಿಗೋಲ್ಲ. ಸೊ ಅದಕ್ಕೆ ತುಂಬ ಕಾನ್ಷಿಯಸ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅಟ್ ದ ಎಂಡ್ ನಮ್ಮನ್ನು ನಂಬ್ಕೊಂಡು ಒಂದು ಆಡಿಯನ್ಸ್ ಬರ್ತಿದ್ದಾರೆ ಅಂದರೆ ಅವ್ರಿಗೆ ಆ ಜಸ್ಟಿಫಿಕೇಷನ್ ಕೊಡಬೇಕಾಗಿರೋ ಎಲ್ಲ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ಆರ್ಟಿಸ್ಟ್ ಇದ್ದು. ಸೊ ಅದನ್ನು ಪ್ರತಿಯೊಬ್ಬರು ತಗೋಬೇಕು ಆ್ಯಂಡ್ ಅದಕ್ಕೆ ಜಸ್ಟಿಫಿಕೇಷನ್ ನೀಡಬೇಕು. ಆ್ಯಂಡ್ ನೀನಾದಿನ ಸೀರಿಯಲಲ್ಲಿ ಖುಷಿಯವರನ್ನು ಬೇರೆ ಭಾಷೆಗೂ ಕರ್ಕೊಂಡು ಹೋಗ್ತಾರೆ, ಸ್ಪೆಷಲ್ ಫ್ರೆಂಡ್ ಅಂತ. ಇದ್ರ ಬಗ್ಗೆ ನಿಮ್ಮ ಆಡಿಯನ್ಸಲ್ಲಿ, ನಿಮ್ಮ ಅಭಿಮಾನಿಗಳಲ್ಲಿ ತುಂಬಾ ಒಂದು ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಹೇಳೋದಾದರೆ? ಸ್ಪೆಷಲಾಗಿ ನಮ್ಮ ಕಪಲ್ಸ್ ಅಂತ ಏನಿದೆ, ಸೊ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಸೊ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗಿತ್ತು ಅಂದರೆ ಇವನ್ ತೆಲುಗು ಆಡಿಯನ್ಸ್ ಆಗಿರಲಿ, ಅಲ್ಲಿ ನಾ ಇದಕ್ಕಿಂತ ಮುಂಚೆ ತೆಲುಗಲ್ಲಿ ವರ್ಕ್ ಮಾಡಿದ್ದೆ. ಸೊ ಹಾಗಿರಬೇಕಾದ್ರೆ ಆ ರೀಚನ್ನ ಅವರು ಕೂಡ ಓಕೆ ತುಂಬ ಪಾಪ್ಯುಲರ್ ಆಗಿದ್ದೀರಾ, ಸೊ ಕರೆಸ್ಬೋದಾ. ಸೊ ಐ ಆಮ್ ಲೈಕ್ ಓಕೆ, ನಿಮಗೆ ಇಷ್ಟ ನೀವು ಕರೆಸ್ಕೊಳ್ಳಿ ಅಂತ ಹೇಳಿ ಆ ಮಾತುಕತೆ ಆದಾಗ ಶಿ ಕೇಮ್ ದೇರ್. ಆ್ಯಂಡ್ ನಿಮಗೆ ಗೊತ್ತು ಅಲ್ಲಿ ಬಂದ ಮೇಲೆ ಆ ಟಾಕ್ಸ್ ಬೇರೆ ಥರ ಹೋಗುತ್ತೆ. ಸೊ ಇಬ್ಬರು ಒಟ್ಟಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಮಾಡ್ತಿದ್ವಿ, ಎಲ್ರಿಗೂ ಇಷ್ಟ ಆಗಿದೆ. ಸೊ ಇಟ್ ಈಸ್ ಗೋಯಿಂಗ್ ಲೈಕ್ ದ್ಯಾಟ್. ಸೊ ಲೆಟ್ಸ್ ಸಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಜುಲೈ 19ಕ್ಕೆ ಹಿರಣ್ಯ ಸಿನಿಮಾ ತೆರೆಗೆ ಬರ್ತಾ ಇದೆ. ಸೊ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ್ಯಂಡ್ ಯಾವ ರೀತಿ ಭಯ ಆಗ್ತಿದೆ ಅಂತ? ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಯಾಕಂದರೆ ಒಂದು ಒಳ್ಳೆ ಕಂಟೆಂಟ್, ಫಸ್ಟ್ ಆಫ್ ಆಲ್ ಒಂದು ಆ್ಯಕ್ಷನ್ ಜೊತೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀವಿ. ಹಾಗಿರಬೇಕಾದ್ರೆ ಆ ಮೂವಿಗೆ ಜನರು ಎಷ್ಟು ಜನ ಬರ್ತಾರೆ ಆ ಭಯ ಇದ್ದೇ ಇರುತ್ತೆ. ಒಂದು ಮೂವಿ ಅಂತ ಬಂದಾಗ ಎಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ಎಷ್ಟು ಜನ ಅದನ್ನು ಒಪ್ಕೋತಾರೆ, ಆ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಆ ಭಯ ಇದ್ದೇ ಇದೆ. ಸೊ ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ ಒಂದು ಥಿಯೇಟ್ರಿಗೆ, ಒಂದು ಆ್ಯಕ್ಷನ್ ಜೊತೆ. ಸೊ ಇನ್ನು ಮುಂದೆ ಜನರಿಗೆ ಒಪ್ಸೋದು ನಮ್ಮ ಕೆಲಸ. ಆ್ಯಂಡ್ ಅದನ್ನು ಪಬ್ಲಿಷ್ ಏನು ಮಾಡ್ತಿದ್ದೀರಾ ಈ ಥರ ಸಪೋರ್ಟ್ ಕೊಟ್ಟು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಸ್ಪೆಷಲಿ ನಿಮಗೆ. ಸೊ ಇದನ್ನು ರೀಚ್ ಮಾಡೋದು ಏನಿದೆ ಅದು ನಿಮ್ಮ ಕೈಯಲ್ಲೇ ಇರೋದು. ಸೊ ಈ ಸಪೋರ್ಟ್ ನೀವು ಕೊಡ್ತಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲನೇದಾಗಿ. ಆ್ಯಂಡ್ ಆಡಿಯನ್ಸ್ ಎಲ್ಲರೂ ಥಿಯೇಟ್ರಿಗೆ 19 ಬರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದ್ಸರಿ ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವಿ ಆರ್ ವೆರಿ ಓಪನ್ ಟು ಯುವರ್ ಒಪಿನಿಯನ್. ಸೊ ಏನಾದರೂ ಕರೆಕ್ಷನ್ ಇದೆ ಡೆಫಿನೆಟ್ಲಾಗಿ ನಾವು ನೆಕ್ಸ್ಟ್ ಮೂವಿಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಸೊ ಅಟ್ಲೀಸ್ಟ್ ಒಂದ್ಸರಿ ಥಿಯೇಟ್ರಿಗೆ ಬಂದು ನೋಡಿ, ಫೀಲ್ ಫ್ರೀ ಟು ಟೆಲ್ ಅಸ್. ಇನ್ನೊಂದು ಕ್ವಶನ್ ಇದೆ. ಸೊ ರಾಬರ್ಟ್ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ. ಸೊ ದರ್ಶನ್ ಅವರ ಒಂದು ಪ್ರಕರಣದ ಬಗ್ಗೆ ಹೇಳೋದಾದರೆ ನಟ ದಿಲೀಪ್ ಶೆಟ್ಟಿ ಅವರು ಏನು ಹೇಳ್ತಾರೆ?
ಸರ್ ಅದ್ರ ಬಗ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಟೈಮ್ ಹ್ಯಾಸ್ ಟು ಗಿವ್ ದ ಆನ್ಸರ್. ಯಾಕಂದರೆ ಟೈಮ್ ಏನಿದೆ ಅದು ಆನ್ಸರ್ ಕೊಟ್ಟರೆ ನಮಗೊಂಥರ ಜಸ್ಟಿಫಿಕೇಷನ್. ಸೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಒಂದು ಕಾನೂನು ಅಂತ ಇದ್ದೇ ಇದೆ ಸರ್. ಸೊ ಅದಕ್ಕಿಂತ ಮೇಲೆ ಬೇರೆ ಯಾರೂ ಅಲ್ಲ. ಸೊ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಥಿಂಗ್ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್. ಯಾಕಂದರೆ ನಾವು ನಮ್ಮ ಮನಸ್ಸಿಗೆ ಬಂದಾಗೆ ಮಾತಾಡೋದು ದಟ್ ಈಸ್ ಆಲ್ವೇಸ್ ರಾಂಗ್. ಯಾಕಂದರೆ ನಾವೊಂದು ಚಿಕ್ಕ ಪರದಲ್ಲಿ ಇರೋದ್ರಿಂದ ಸೊ ನಮಗೆ ಗೊತ್ತಿಲ್ಲ ಏನೇನು ನಡೆದಿದೆ ಅಂತ. ಸೊ ಅದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು ಅದರಷ್ಟು ದೊಡ್ಡ ತಪ್ಪು ಇನ್ನೊಂದಿಲ್ಲ. ಸೊ ಅದ್ರ ಬಗ್ಗೆ ಗೊತ್ತಿದ್ದರೆ ನಾವು ಮಾತಾಡಿದ್ರೆ ಅದಕ್ಕೊಂದು ಜಸ್ಟಿಫಿಕೇಷನ್ ಅಂತಲೂ ಇರುತ್ತೆ, ಒಂದು ವ್ಯಾಲ್ಯೂ ಅಂತಲೂ ಇರುತ್ತೆ. ಗೊತ್ತಿಲ್ಲದೆ ಮಾತಾಡೋದು ತುಂಬ ದೊಡ್ಡ ತಪ್ಪು. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಟೈಮ್. ಅಂದರೆ ನಮಗೂ ಗೊತ್ತಿಲ್ಲ. ಸೊ ಪರ್ಸ್ನಲಿ ದರ್ಶನ್ ಸರ್ ಜೊತೆ ಕೆಲಸ ಮಾಡೋದ್ರಿಂದ ಐ ರಿಯಲಿ ಲವ್ ಹಿಮ್ ಅ ಲಾಟ್. ಯಾಕಂದರೆ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೂ ಗೊತ್ತು ಅಂದರೆ ಐ ವಾಸ್ ಸೋ ಅಟ್ಯಾಚ್ ಟು ಹಿಮ್. ಸೊ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು. ಅಂದರೆ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಎಲ್ಲೋ ದೂರದಲ್ಲಿದ್ದಾಗ ಕರೆದು ಮಾತಾಡೋದಿದೆಯಲ್ಲ, ಸೊ ಆ ಪ್ರೀತಿ ಆಲ್ವೇಸ್ ನನಗೆ ಆ ಥರ ಅವ್ರು ನೋಡಿ ಗೊತ್ತು. ಆ್ಯಂಡ್ ಫಾರ್ ಮೀ ಹೀಸ್ ಲೈಕ್ ದ್ಯಾಟ್. ಸೊ ಟೈಮ್ ಹ್ಯಾಸ್ ಟು ಟೆಲ್ ಸರ್. ಆ್ಯಂಡ್ ವಿ ಆರ್ ನಾಟ್ ಆ ಲೆವೆಲಲ್ಲಿಲ್ಲ ಮಾತಾಡೋದು. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಬೆಸ್ಟ್. ನೀವು ಅವ್ರ ಜೊತೆ ಕೆಲಸ ಮಾಡಿದ್ರ, ಹಾಗೆಯೇ ಒಂದು ಸಿನಿಮಾವನ್ನು ಸಹ ಮಾಡಿದ್ರ. ಶೂಟಿಂಗ್ ಸೆಟ್ಟಲ್ಲಿ ಯಾವ ರೀತಿ ಇರ್ತಿದ್ರು ಆ್ಯಂಡ್ ಹಾಗೆಯೇ ದಿಲೀಪ್ ಶೆಟ್ಟಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಸರ್ ಶೂಟಿಂಗ್ ಸೆಟ್ಟಲ್ಲಿ ಐ ನೆವರ್ ಸೀನ್ ಅ ಜೆಮ್ ಅ ಪರ್ಸನ್ ಲೈಕ್ ಹಿಮ್. ಯಾಕಂದರೆ ಒಂದು ಚಿಕ್ಕ ಪಾತ್ರ ಮಾಡ್ತಿರ್ಬೇಕಾದ್ರೆ ನಮ್ಮನ್ನು ಕರೆದು ಅವ್ರ ಜೊತೆ ಕೂರಿಸಿ ಮಾತಾಡೋದು ಅದು ತುಂಬ ದೊಡ್ಡ ವಿಷಯ. ಅಂದರೆ ಸ್ಪೆಷಲಿ ನಮ್ಮಂಥ ಒಂದು ಚಿಕ್ಕ ಕ್ಯಾರೆಕ್ಟರ್ಗೆ ಅದು ತುಂಬ ದೊಡ್ಡ ವಿಷಯ ಸರ್. ಯಾಕಂದ್ರೆ ಅಂಥ ಆಪರ್ಚುನಿಟಿಗೋಸ್ಕರ ನಾವು ವೆಯ್ಟ್ ಮಾಡ್ತಿರ್ತೀವಿ. ಸೊ ಅವರು ಹಾಫ್ ಆನ್ ಅವರ್ ನಮ್ಮ ಜೊತೆ ಒಂದು ಮಾತಾಡಿರ್ತಾರಲ್ಲ, ಸೊ ಅದು ನಮ್ಮ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಸೊ ಐ ಕ್ಯಾನ್ ಸೇ ದ್ಯಾಟ್ಸ್ ಇಟ್ ಸರ್. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಅಭಿಮಾನಿಗಳಿಗೆ, ಹಿರಿತೆರೆ ಮತ್ತು ಕಿರಿತೆರೆ ಅಭಿಮಾನಿಗಳಿಗೆ? ಒಂದೇ ಮಾತ್ರ ಹೇಳಬೇಕು ಅಂದರೆ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಯಾವ ಸ್ಟೆಪ್ಪು ತೊಗೊಳಕ್ಕಾಗಲ್ಲ. ಈ ಚಿಕ್ಕ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ವಿ ಕ್ಯಾನ್ ಡೂ ಸಮ್ ಮೋರ್. ನಮ್ಮನ್ನು ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ಪಿಗೆ ನಿಮಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಆ ಫಸ್ಟ್ ಸ್ಟೆಪ್ಪಿಗೆ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಮೂವಿನ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ನಟ ದಿಲೀಪ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.